ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೀರಾ. ಒಂದು ದೊಡ್ಡ ಭಾರ ಹೊತ್ಕೊಂಡಿದ್ದೀರಾ. ಅಂದರೆ ಇದುವರೆಗೂ ನಟನೆ ಅನ್ನೋದು ಮಾತ್ರ ಇತ್ತು. ಇದು ಇವಾಗ ಯುದ್ಧಕಾಂಡದ ಮೂಲಕ ನಟನೆ ಜೊತೆಯಲ್ಲಿ ಒಂದು ನಿರ್ಮಾಣ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದ್ದೀರಿ. ಹೇಗಿದೆ ಸರ್? ಅಲ್ಲ, ಒಂದು ಕನಸು ಹೊತ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವಾಗಲೇ ಹೇಳಿದಾಗೆ ರವಿ ಸರ್ ನೆನಪಾಗ್ತಾಯಿದ್ರು, ಈಗ ನಾನು ಕೂಡ ನೆನಪಾಗ್ತೀನಿ ಅಂತ. ಸೊ ನಾನು ಕೂಡ ಮತ್ತೊಬ್ಬ ಕನಸುಗಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆ ಕನಸಿಗೆ ಯಾವುದೇ ಇತಿಮಿತಿ ಅನ್ನೋದಿಲ್ಲ. ಕನಸಿಗೆ ಯಾವುದೇ ರೀತಿಯಾದಂಥ ಕಷ್ಟಗಳು ಇಲ್ಲ ಅಂತ ಅಂದ್ಕೊಳ್ತೀನಿ, ನನ್ನ ಭಾವನೆ. ಸೊ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕನಸು ಕಂಡಾಗ, ಪ್ರಾಮಾಣಿಕವಾಗಿ ಕನಸನ್ನು ನೀವು ಈಡೇರಿಸೋಕ್ಕೆ ಹೊರಟಾಗ ಅದು ನನಗೆ ಭಾರ ಅಲ್ಲ, ಬಟ್ ಜವಾಬ್ದಾರಿ ಖಂಡಿತ. ಒಳ್ಳೆ ಸಿನಿಮಾ ಇವತ್ತು ಕನ್ನಡದ ಜನತೆಗೆ ಬೇಕಾಗಿದೆ. ನಾವು ಅಷ್ಟು ಶ್ರಮ ಹಾಕಿ ಅವರನ್ನು ಮನೋರಂಜನೆ ಕೊಡೋದಕ್ಕಾಗಲಿ ಮತ್ತು ಅವ್ರಿಗೆ ಏನಾದರೂ ಒಂದು ವಿಶೇಷ ಸಂದೇಶ ಕೊಡೋ ಮುಖಾಂತರ ಒಳ್ಳೆ ಸಿನಿಮಾಗಳು ಮಾಡಬೇಕಾಗಿದೆ. ಅದು ಜವಾಬ್ದಾರಿ ನಿಜ. ಸೊ ಆ ಪೂರ್ಣ ಜವಾಬ್ದಾರಿ ಇಟ್ಕೊಂಡು ಬಹಳ ಅದ್ಭುತವಾದಂಥ ಸಿನಿಮಾ ಮಾಡಿದ್ದೀನಿ. ನನ್ನ ಚಾಲೆಂಜ್ ಮತ್ತು ನನ್ನ ಬೆಟ್ಟು ನೋಡಿದಂಥ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಬಂದು ಈ ಸಿನಿಮಾ ಕೆಟ್ಟದಾಗಿದೆ, ಚೆನ್ನಾಗಿಲ್ಲ, ಆ್ಯಾವ್ರೇಜ್ ಇದೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಷ್ಟು ಮಟ್ಟಕ್ಕೆ ಒಂದು ಒಳ್ಳೆಯ ಸಿನಿಮಾನ ಮಾಡಿದ್ದೀನಿ.